ನಾನು ಹೋದ್ವಾರ ಕಿಚ್ಚನ ಚಪ್ಪಾಳೆ ನಾನು ಕೊಟ್ಟಿಲ್ಲ. ಈ ವಾರ ಐ ಥಿಂಕ್ ಒಬ್ರಿಗೆ ಅದನ್ನ ಕೊಡಕ್ಕೆ ಕರೆಕ್ಟ್ ಅನಿಸ್ತಾ ಇದೆ. ಹೋದ್ವಾರ ನಾನು ಬಂದು ಕೆಲವರಿಗೆ ಬೈತೀನಿ. ಬೈಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಬೆಳೀತಾರೋ ಹಾದಿ, ಅವ್ರು ಹೋಗ್ತಾರೋ ರೂಟ್ ಅಲ್ಲಿ ಅವರಿಗೆ ಮುಳ್ಳಾಗ್ತಾ ಇದಾರೆ ಅಂತ ಗೊತ್ತಾದಾಗ ನಾವು ಕೆಲವು ಕ್ಲಾಸ್ ತಗೊಳೋದೇನಕ್ಕಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇದೀರಿ, ಹಾಳಾಗ್ಬೇಡಿ ಅನ್ನೋದಕ್ಕೆ. ಹಾಗಿರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಆಟ ಚೇಂಜ್ ಮಾಡಿಕೊಂಡು ವ್ಯಕ್ತಿತ್ವನ ವಾಪಸ್ ಹಳೆ ವ್ಯಕ್ತಿತ್ವಕ್ಕೆ ಹೋಗಿ ಆಟನ ಎಕ್ಸ್ಟ್ರಾರ್ಡಿನರಿ ಆಗಿ ಆಡಿ ತಿದ್ಕೊಂಡು ಮಾನವೀಯತೆಯನ್ನ ತೋರಿಸಿ ಯಾರ್ಯಾರ ಹತ್ರ ಅವ್ರು ಬಯಸ್ಕೋತಾ ಇದ್ರು ಅವ್ರ ಹತ್ರನೇ ಉತ್ತಮ ಅಂತ ತೋರ್ಸ್ಕೊಂಡಿರೋ ರಕ್ಷಿತ್ ಅವರೇ ಈ ವಾರದ ಕಿಚ್ಚನ ಚಪ್ಪಾಳೆ. ರಘು ಅಣ್ಣ ಸೋ ಮಚ್. ಈಗ ಹೋಗಿ ನಿಮ್ಮ ಹೈಟಿಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿಗೆ ಹಾಕ್ ಬಂದ್ಬಿಡಿ. ಅಲ್ಲಿ ನೀ ಬೇಡ ರಘು, ಇರಿ ಅವರೇ ಹೋಗ್ಲಿ ಪಾಪ. ನಿಮ್ಮ ಹೈಟಿಗೆ ಎಲ್ಲಿ ಸೆಟ್ ಆಗುತ್ತೋ ಅಲ್ಲಿಗೆ ಹೋಗಿ ಹಾಕ್ ಬನ್ನಿ ಹೋಗಿ. ಸರ್ ಮೇಲೆ ಹಾಕ್ತೀನಿ. ಮೇಲೆ ಹಾಕ್ಬೇಕಾ? ಬನ್ನಿ ರಘು ಅವರೇ. ಮೇಲಂದ್ರೆ ಎಲ್ಲಿ? ಅಲ್ಲಾಗಲ್ಲ ನನಗೆ, ಇಲ್ಲ ಹಾಕ್ತೀನಿ. ರಘು ಅವರೇ ಅವ್ರು ಕೇಳ್ಬಿಟ್ಟಿದ್ದಾರೆ ಮೇಲ್ ಹಾಕ್ಲೇಬೇಕು ಅಂತ. ಅದ್ ಹೆಂಗಾನ ಹಾಕ್ರಿ ರೀ ರಕ್ಷಿತ್ ಅವ್ರೆ. ಹಾ ನೋಡಿ ಪಾಪ ಏನೇನ್ ಮಾಡ್ತಾ ಇದಾರೆ ಅವರು. ಇದಾಯ್ತು ಕೊಡು. ಆ ಕುರ್ತಿ ಮೇಲೆ ರಘುಗೆ ನಂಬಿಕೆ ಇಲ್ಲ. ಧನುಷ್ ಬನ್ರಿ, ಯಾರು ಇಟ್ಕೊಳ್ರಿ ಇಲ್ಲಿ. ಅಪ್ಪ ಇಲ್ಲಿ ಏಕ್ದಮ್ ನಿಮ್ ತಲೆ ಮೇಲೆ ಕೂತ್ಬಿಟ್ರಲ್ಲಪ್ಪ ಅವರು. ಅಣ್ಣ ಎದೆ ಮೇಲೆ ಕೂತ್ಬಿಟ್ಟ. ವಂಶದ್ ಕುಡಿ. ರಕ್ಷಿತ್ ಅವ್ರೆ, ಲಾಸ್ಟ್ ಟೈಮು ನಿಮಗೆ ಏನಕ್ಕೆ ಬೈದೆ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ಜಾಸ್ತಿ ಓವರ್ ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ಅನ್ನಿಸ್ತಾ ಅದು? ಹೌದು, ಅನ್ನೆಸೆಸರ್ಲಿ ಓವರ್ ಅಂತ ಪ್ರಾಬ್ಲಮ್ ಇಲ್ಲ, ಅನ್ನೆಸೆಸರ್ಲಿ ಓವರ್. ಅದು ನಿಮಗೆ ಅನ್ನಿಸ್ತಾ? ಹೌದು ಸರ್. ಅದಕ್ಕೆ ಸುದೀಪ್ ಅವ್ರು ಬಂದು ಒಂದ್ ಸ್ವಲ್ಪ 4 ಮಾತಾಡಿದ್ರು ಅಂತ ಅನ್ನಿಸ್ತಾ? ಹೌದು ಸರ್. ಈ ವಾರ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ನಿಮಗೂ ಅಶ್ವಿನಿ ಅವ್ರಿಗೂ ಏನೇ ಕಿತ್ಕೊಂಡಿದ್ರು ಮೊನ್ನೆ ಅವ್ರು ಉಪವಾಸ ಮಾಡ್ಬೇಕಾದ್ರೆ ನೀವು ತೋರಿಸಿದಂತ ಒಂದು ಕಾಳಜಿ, ವಾಟ್ ಎವರ್ ಇಟ್ ಇಸ್ ಗುಡ್. ರೈಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅಶ್ವಿನಿ ಅವ್ರ ಪರವಾಗಿ ಇಷ್ಟೆಲ್ಲ ಮಾತಾಡಿದ್ರಿ ಅಂತ ಅಶ್ವಿನಿ ಅವ್ರಿಗೆ ನೀವು ಹೋಗಿ ಹೇಳ್ಕೊಂಡಿಲ್ಲ ಅಥವಾ ಅದನ್ನ ತಲುಪಿಸೋ ಪ್ರಯತ್ನ ಪಡ್ಲಿಲ್ಲ. ಗುಡ್. ನಾನು ಚಪ್ಪಾಳೆ ಧನುಷಿ ಕೊಟ್ಟಾಗ್ಲೂ ಅದೇ ಹೇಳಿದೆ, ನೀವು ಮಾಡೋದು ದೊಡ್ಡದಲ್ಲ, ಮಾಡಿದ್ಮೇಲೆ ಹೇಳ್ಕೊಂತ ಕೂತ್ಕೋಬೇಡಿ. ಇದು 2 ವರ್ಷ